Hello my dear students, welcome back to another new video. In this video we are discussing 5 mark question, very important question. ಇಲ್ಲಿ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ ಅಂದರೆ ಏರಿಯಾ ಆಫ್ ಸರ್ಕಲ್ ಕ್ವಶನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ, ಹಾಗೆಯೇ ಏರಿಯಾ ಆಫ್ ಎಲಿಪ್ಸ್ ಕ್ವಶನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಅದೇ ಎಕ್ಸಾಮ್ ಬರುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಓಕೆ, ನೋ ಪ್ರಾಬ್ಲಮ್. ಏರಿಯಾ ಆಫ್ ಸರ್ಕಲ್ ಆರ್ ಎಲಿಪ್ಸ್ ಬಂದರೆ ಚೆನ್ನಾಗಿರುತ್ತೆ. ಇವೆರಡು ಮಿಸ್ ಆದರೆ ಇನ್ನೊಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಇದು ಮಾಡೆಲ್ ಪೇಪರ್ 3ನಲ್ಲಿದೆ. ದ ಕ್ವಶನ್ ವಿಲ್ ಬಿ ಇನ್ ಮಾಡೆಲ್ ಪೇಪರ್ 3. ಸೊ ಅದೇನಂದರೆ ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equals to sin x between x is equals to 0 and x is equals to 2pi. ಬೇಸಿಕಲಿ ಈ ಪ್ರಾಬ್ಲಮ್ನ ಡಿಫಿಕಲ್ಟ್ ಅಂತ ಫೀಲ್ ಆಗ್ತಿರ್ತಾರೆ ಸ್ಟೂಡೆಂಟ್ಸು. ನಾನು ನಿಮಗೆ ಇದನ್ನು ಸಿಂಪಲ್ ಆಗಿ 3 ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ವರ್ತ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬಟ್ ಈ ಪ್ರಾಬ್ಲಮ್ ಇದು 5 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಇಲ್ಲಿ ಡಯಾಗ್ರಾಮ್ ಕಂಪಲ್ಸರಿ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಎಕ್ಸ್ ಆ್ಯಕ್ಸಿಸು ಎಕ್ಸ್ ಡ್ಯಾಶು, ವೈ ಡ್ಯಾಶ್. ಏನಾದ್ರು ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಸೈನ್ ಎಕ್ಸ್ ಕರ್ವ್ ಆಗಿರೋದ್ರಿಂದ ಇದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ 90ಗೆ ಮ್ಯಾಕ್ಸಿಮಮ್ ಇರುತ್ತೆ ವ್ಯಾಲ್ಯೂ, ಮತ್ತು 180ಗೆ ಮತ್ತು ಅದು ಡಿಕ್ರೀಸ್ ಆಗುತ್ತೆ, 90ವರೆಗೆ ಇನ್ಕ್ರೀಸ್ ಆಗುತ್ತೆ, 180ಗೆ ಡಿಕ್ರೀಸ್ ಆಗುತ್ತೆ, ಮತ್ತು 3π/2ವರೆಗೂ ಡಿಕ್ರೀಸ್ ಆಗುತ್ತೆ, 2πಗೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಅವನು 0 to 2π ಕೊಟ್ಟಿದ್ದಾನೆ. ಸೊ ಹೇಗೆ ಬರುತ್ತೆ ಕರ್ವ್ ಅಂತ ಚೆಕ್ ಮಾಡೋಣ. 0ಇಂದ ಸ್ಟಾರ್ಟ್ ಆಗಿ 1 ಇನ್ಕ್ರೀಸ್ ಆಗುತ್ತೆ, ಮತ್ತೆ ಡಿಕ್ರೀಸ್ ಆಗುತ್ತೆ, ಮತ್ತು ಎಲ್ಲಿವರೆಗೆ ಡಿಕ್ರೀಸ್ ಆಗುತ್ತೆ, 270ವರೆಗೆ ಡಿಕ್ರೀಸ್ ಆಗುತ್ತೆ, ಮತ್ತು 360ವರೆಗೆ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಮಗೆ ಎರಡು ಏರಿಯಾ ರೀಜನ್ಸನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ವಿ ಅಬ್ಸರ್ವಿಂಗ್ 2 ಏರಿಯಾ ರೀಜನ್ಸ್. ದ ಫಸ್ಟ್ ಏರಿಯಾ ರೀಜನ್ ಇದು ಫ್ರಮ್ 0 to π. ಸೆಕೆಂಡ್ ಏರಿಯಾ ರೀಜನ್ ಇದು π ಇಂದ 2πವರೆಗೆ ಇದೆ. ಸೊ ನೋಡಿ, ನೀವು ಯು ಕ್ಯಾನ್ ರೈಟ್ ದಿಸ್ ವರ್ಡ್ಸ್. ಇದು ಬರಿಬೋದು, ಬರೀದೇ ಇರ್ಬೋದು, ದಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಏನಂದರೆ ಏರಿಯಾ ರೀಜನ್ ಬರೆದ್ರೆ ಗುಡ್. ಏರಿಯಾ ರೀಜನ್ ಬೌಂಡೆಡ್ ಆನ್ ಎಕ್ಸ್ ಆಕ್ಸಿಸ್ ವಿತ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈವರೆಗೆ ಯಾಕೆ ತಗೋತಾ ಅಂದರೆ ಸೇಮ್ ಏರಿಯಾನೇ ಇಲ್ಲಿ ಸಿಮೆಟ್ರಿಕ್ ಆಗಿದೆ. ಇಟ್ ಇಸ್ ಸಿಮೆಟ್ರಿಕ್ ಅಂದರೆ ಸೇಮ್ ಇಮೇಜ್ ಇಲ್ಲೂ ಬಂದಿದೆ, ಸೇಮ್ ಏರಿಯಾನೇ ಇರುತ್ತೆ. ಸೊ ಹಾಗಾಗಿ ನಾವೇನಂತ ತೊಗೊಬಂದರೆ, ಆರೆಲ್ಸ್ ನೀವು ಡೈರೆಕ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೋದು. ರಿಕ್ವೈರ್ಡ್ ಏರಿಯಾ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಬಿಡಿ. ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ಸ್ ಟು ಎಷ್ಟು ಸರಿ ಇದೆ ನೋಡಿ, ಸೇಮ್ ಇರೋದು 2 ಟೈಮ್ಸ್ ಇದೆ. 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to π. ಸೊ ನಮ್ಮ ಫಂಕ್ಷನ್ ಏನಂದರೆ ಸೈನ್ ಎಕ್ಸು. ಸೋ ಸಿಂಪಲ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾರು ಬೇಕಾದರೂ ಆನ್ಸರ್ ಮಾಡ್ಬೋದು. ಏನಕ್ಕಂದರೆ ಸೈನ್ ಎಕ್ಸ್ಗೆ ಎಲ್ಲರಿಗೂ ಇಂಟಿಗ್ರೇಷನ್ ಗೊತ್ತಿದೆ. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್? ದಟ್ ಈಸ್ ಕಾಸ್ ಎಕ್ಸ್. ಮುಗೀತು, ಪ್ರಾಬ್ಲಮ್ ಮುಗೀತು. ಸೊ ಅಪ್ಪರ್ ಲಿಮಿಟ್ ಟು π, ಲೋವರ್ ಲಿಮಿಟ್ 0. ಸೊ 2 ಇಂಟು, ಓಕೆ, ಅಪ್ಪರ್ ಲಿಮಿಟ್ π ಕಾಸ್ π ಮೈನಸ್ ಕಾಸ್ 0. ಎನಿವೆ ಕಾಸ್ π ಅಂದರೆ -1. ಸೊ ನೀವು ಇಲ್ಲಿ ಸ್ಟೆಪ್ಗೆ ಆನ್ಸರ್ ಮಾಡ್ಬೋದು. ಇದು -1 ಸೊ ಟೋಟಲಿ ನಮಗೆ -4 ಸಿಗ್ತಾ ಇದೆ. ಏರಿಯಾ ಈಸ್ ಆಲ್ವೇಸ್ ಪಾಸಿಟಿವ್, ಕೀಪ್ ಇಟ್ ಇನ್ ಮೈಂಡ್. ಏರಿಯಾ always positive. So therefore answer required area is 4 square units. Required area is 4 square units. ಸೊ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದು ಮೈ ಡಿಯರ್ ಸ್ಟೂಡೆಂಟ್ಸ್. 3 ಸ್ಟೆಪ್ಪಲ್ಲಿ ಆನ್ಸರ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾವು ಆಲ್ರೆಡಿ y is equals to sin x ಸಾಲ್ವ್ ಮಾಡಿದ್ವಿ. ಎರಡನೇ ಕ್ವಶನ್ ಅಂದರೆ ಸೈನ್ ಎಕ್ಸ್ ಕೇಳಲಿಲ್ಲ ಅಂದರೆ ಕಾಸ್ ಎಕ್ಸ್ ಕೇಳ್ತಾನೆ. ಬೋತ್ ಆರ್ ವೆರಿ ಈಸಿ. ನಾನು ಸೈನ್ ಎಕ್ಸ್ನ ತುಂಬ ಸಿಂಪಲ್ಲಾಗಿ 3 ಸ್ಟೆಪ್ಸಲ್ಲಿ ತೋರಿಸಿದ್ದೀನಿ. ಹಾಗೆ ಈ ಕಾಸ್ ಎಕ್ಸ್ ಪ್ರಾಬ್ಲಮ್ ನೋಡೋಣ. ಈ ಕಾಸ್ ಎಕ್ಸ್ ಪ್ರಾಬ್ಲಮ್ ಅಷ್ಟೇ ವೆರಿ ಈಸಿ ಪ್ರಾಬ್ಲಮ್. ಇದು ಸೇಮ್ ಪ್ರಾಬ್ಲಮ್ ಇದು. ಸೊ ಸ್ಟೂಡೆಂಟ್ಸ್, ನಿಮಗೆ ಎಲಿಪ್ಸ್ ಸರ್ಕಲ್ ಬಂದರೆ ಪ್ರಾಬ್ಲಮ್ ಆಗೋಲ್ಲ, ನೀವು ಆನ್ಸರ್ ಮಾಡ್ತೀರಾ. ಸಪೋಸ್ ಅವೆರಡು ಬಿಟ್ಟು ಇದು ಬಂದರೆ, ಸೊ ನಾನು ಇವತ್ತು ಹೇಳ್ಕೊಟ್ಟಿರೋ ಮೆಥಡ್ ಡೆಫಿನೆಟಾಗಿ ನಿಮ್ಗೆ ವರ್ಕೌಟ್ ಆಗುತ್ತೆ. ನೋಡಿ, ಕಾಸ್ ಎಕ್ಸ್ಗೆ 0ಗೆ ಅಂದರೆ ಕಾಸ್ 0 1 ಇದು 1ಇಂದ ಸ್ಟಾರ್ಟ್ ಆಗುತ್ತೆ, 90ವರೆಗೂ ಡಿಕ್ರೀಸ್ ಆಗುತ್ತೆ. ಕಾಸ್ ಎಕ್ಸ್ ಡಿಕ್ರೀಸ್ ಆಗುತ್ತೆ 90ವರೆಗೂ, ಮತ್ತೆ ಪೈವರೆಗೂ ಡಿಕ್ರೀಸೇ ಆಗುತ್ತೆ ಅದು. ಆಮೇಲೆ 3π/2ಗೆ ಮತ್ತೆ ಇನ್ಕ್ರೀಸ್ ಆಗುತ್ತೆ ಅದು. ಮತ್ತು ಲಾಸ್ಟ್ 2πಗೆ ಮತ್ತೆ ಇನ್ಕ್ರೀಸ್ ಆಗುತ್ತದೆ.
2 ಪೈಗೆ ಏನಾಗುತ್ತದೆ ಇನ್ಕ್ರೀಸ್ ಆಗುತ್ತೆ ಕರ್ವು. ಓಕೆ, ಸೊ ಇಲ್ಲೇನಾಗ್ತಿದೆ ನಮಗೆ 4 ಪೋರ್ಷನ್ ಸಿಗ್ತಾಯಿದೆ ನೋಡಿ. ಇದು ಒಂದು ಕಟ್ ಆಯಿತು, ಇಲ್ಲಿಗೆ ಇದೊಂದು, ಇಲ್ಲಿ ಒಂದು. ಸೊ ವಿ ಗಾಟ್ 4 ಪೋರ್ಷನ್ಸ್. ಆಗಲೇ ಪ್ರಾಬ್ಲಮಲ್ಲಿ 2 ಪೋರ್ಷನ್ ಸಿಗ್ತದೆ ನಮಗೆ ಏರಿಯಾ ರೀಜನು. ಈಗ ಇಲ್ಲಿ 4 ಏರಿಯಾ ರೀಜನ್ ಸಿಗ್ತಾಯಿದೆ. ಸೊ ನಾನು ಡೈರೆಕ್ಟಾಗಿ ಆ ವರ್ಡ್ಸ್ ಬರೀಬೋದು, ಬರೀದೇ ಇರ್ಬೋದು, ನಿಮಗೆ ಬಿಟ್ಟಿದ್ದು. ಏನಂತಂದರೆ ಏರಿಯಾ ರೀಜನ್ ಬರ್ಬೋದು, ಬರೀದ್ರೂ ಓಕೆ, ಬರೀದೇ ಇದ್ರೂ ಓಕೆನೆ. ನೀವು ಡೈರೆಕ್ಟಾಗಿ ಬರೀಬೋದು ರಿಕ್ವೈರ್ಡ್ ಏರಿಯಾ ಅಂತ. ಏರಿಯಾ ರೀಜನ್ ಬೌಂಡೆಡ್ ಆನ್ ಎಕ್ಸ್ ಆ್ಯಕ್ಸಿಸ್ ವಿತ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಫಸ್ಟ್ ಏರಿಯಾ ರೀಜನ್ ತಗೊಳ್ಳೋಣ. 0 ಇಂದ π/2 ಇದೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/2. ಒಂದು ಏರಿಯಾ ರೀಜನ್. ಇದೇ ಥರ ಸಿಮಿಟ್ರಿಕ್ ಅಂದರೆ ಸೇಮ್ ಏರಿಯಾಸೇ 4 ಪೋರ್ಷನ್ಸಲ್ಲಿದೆ. ಸೊ ದೇರ್ ಫೋರ್ ರಿಕ್ವೈರ್ಡ್ ಏರಿಯಾ ಏನಾಗುತ್ತೆ, ರಿಕ್ವೈರ್ಡ್ ಏರಿಯಾ. ಸೊ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಲೆಂತಿಯಾಗಿದೆ, ಈಸಿಯಾಗಿ ಮಾಡ್ತೀನಿ. 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to π/2 cos x dx. ಮೈ ಡಿಯರ್ ಸ್ಟೂಡೆಂಟ್ಸ್, ಕಾಸ್ ಎಕ್ಸ್ಗೆ ಎಲ್ಲರಿಗೂ ಇಂಟಿಗ್ರೇಷನ್ ಗೊತ್ತಿದೆ. ಏನು ಕಾಸ್ ಎಕ್ಸ್ ಇಂಟಿಗ್ರೇಷನು? ಸೈನ್ ಎಕ್ಸ್. 4 ಟೈಮ್ಸ್ ಬರ್ಕೋಬೇಕು. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಬಂದು ಸೈನ್ ಎಕ್ಸು. ಲಿಮಿಟ್ಸ್ ಬಂದು 0 to π/2. ಕೀಪ್ ಇಟ್ ಇನ್ ಮೈಂಡ್, ಇಟ್ಸ್ ವೆರಿ ಈಸಿ. ಈಗ ಅಪ್ಪರ್ ಲಿಮಿಟ್ ಹಾಕ್ಕೊಳ್ಳಿ. ಅಪ್ಪರ್ ಲಿಮಿಟ್ ಬಂದು sin 90 ಮೈನಸ್ sin 0. ಸೊ sin 90 ಅಂದರೆ 1, 4 into 1 4, 1 minus 0. ಆನ್ಸರ್ ವಿ ಗಾಟ್ 4 ಸ್ಕ್ವೇರ್ ಯೂನಿಟ್ಸ್ ಏರಿಯಾ. ಸೊ ಈಸಿಯಾಗಿ ಹೇಳ್ಕೊಟ್ಟಿದ್ದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇದನ್ನು ಯೂಸ್ ಮಾಡಿ ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.